ಶಾಂತಿ ಮಾತಾಡೋದನ್ನ ಫಸ್ಟ್ ಹೊಡಿಬೇಕು ಅನಿಸುತ್ತೆ. ಇಂಥವ್ರನ್ನೆಲ್ಲ ಒಂದೇ ಶೂಟ್ ಆ್ಯಂಡ್ ಕಿಲ್ ಅಷ್ಟೇ. ಮನೇಲಿ ತಾಯಿ ತಂದೆ ಕೂಡ ಅಷ್ಟು ಚೆನ್ನಾಗಿ ಸಾಕಲ್ಲ, ಆರ್ಮಿ ತುಂಬ ಚೆನ್ನಾಗಿ ಸಾಕುತ್ತೆ. ಒಬ್ಬನಿಗೆ ಹುಷಾರಿಲ್ಲ ಅಂತ ಅಂದರೆ ಅವನಿಗೆ ಒಬ್ಬ ಹಾಲು ತಂದು ಅವ್ನು ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಿಂದ ಹಿಡಿದು ಡಿನ್ನರಿಂದ ಹಿಡಿದು ಇವೆಲ್ಲ ನೋಡ್ಕೊಳ್ತಾರೆ. 4 ಸೆಕೆಂಡಲ್ಲಿ ನೀವು ಹಿಂಗೆ ಎಸ್ದಾಗ 1 ಸೆಕೆಂಡ್ ಅಲ್ಲಿ ತಗೊಳ್ತೀವಿ, 2ನೇ ಸೆಕೆಂಡ್ ಕೇಳಕ್ಕೆ ಬಿತ್ತು, ಅದರಲ್ಲಿ ನೀನು 3ನೇ ಸೆಕೆಂಡ್ ತೆಗಿಬೇಕು, 4ನೇ ಸೆಕೆಂಡ್ ಹಾಕಬೇಕು. ಆ 4 ಸೆಕೆಂಡಲ್ಲಿ ನೀವು ಏನು ಆ್ಯಕ್ಷನ್ ಮಾಡ್ತೀರಾ ಅದು ಲೈಫ್. ಅದು ಈ ಸಿಚುವೇಶನ್ ಹೇಗಿತ್ತು ಅಂದರೆ ಫುಲ್ ಬ್ಲ್ಯಾಂಕ್, ಏನಿಲ್ಲ, ಫುಲ್ಲು ಕತ್ಲು. ಏನು ಇನ್ನು ಇಲ್ಲೇ ಹಾಕ್ಬಿಟ್ನಾ ಅಂತ ನನ್ನ ಮೈಂಡ್ ಓಡ್ತಾ ಇದೆ. ಫುಲ್ ಕತ್ಲು, ಧೂಳು ಇದೆಲ್ಲ ಕಾಣ್ತಿದೆ. ಒಂದು ಸೌಂಡ್ ಮಾತ್ರ ಬರ್ತಿದೆ, ಅಮ್ಮ ಅಂತ ಒಂದು ಸೌಂಡು. ನರಗಳೆಲ್ಲ ಹೊರಗೆ ಬಂದುಬಿಟ್ಟಿದೆ, ಈ ವೈಟ್ ಕಲರಾಗಿ ನರ, ಬಾಕಿ ಬ್ಲಡ್ಡು. ನೋಡ್ತೀನಿ ಮುಖ ಇಲ್ಲಿಂದ ಇಷ್ಟಿಲ್ಲ. ಈ ಕಣ್ಣದ ಒಂದು ನರದಿಂದ ಅರ್ಧ ಕಣ್ಣು ಆಡ್ತಾಯಿದೆ. ಸರ್ ಇದು ಮಾತಾಡಿದ್ರೆ ನಂಗೆ ನಿಮ್ಮದು ಇಲ್ಲ. ಅವಾಗ ನನ್ನ ವೈಫಿಗೆ ಫೋನ್ ಮಾಡಿ ಹೇಳಿದೆ, ನಾನು ಈ ಥರ ಒಂದು ಟ್ರೈನಿಂಗ್ ಹೋಗ್ತಾಯಿದ್ದೇನೆ, ಆ ಟ್ರೈನಿಂಗಲ್ಲಿ ಲೊಕೇಶನಲ್ಲಿ ಬಂದು ಟವರ್ ಸಿಗೋಲ್ಲ, 1-2 ತಿಂಗಳು ಆಗ್ಬೋದು, ಅಲ್ಲಿ ತನಕ ನಾನು ಮಾತಾಡಿದ್ರೆ ನೀವು ವರಿ ಮಾಡಬೇಡ, ಟವರ್ ಇಲ್ಲ ಅಂತೇಳಿ ಫೋನ್ ಕಟ್ಬಿಡು. ಅಷ್ಟೇ ನನಗೆ ಗೊತ್ತಲ್ಲ, ನಾನು ಅನ್ಕಾನ್ಷಿಯಸ್ ಆಗಿದ್ದೇನೆ. ಸರ್, ಈಗ ನಿಮ್ಮ ಒಂದಷ್ಟು ಅನುಭವಗಳನ್ನು ನಾವು ಮೆಲುಕು ಹಾಕೋದಾದರೆ, 20 ವರ್ಷದ ಸೇನಾ ಅವಧಿಯ ಅನುಭವ, ಕಾರ್ಗಿಲ್ ಯುದ್ಧದ ಸಂದರ್ಭದಾಗಿರ್ಬೋದು, ಅಥವಾ ಮುಂಬೈ ಅಟ್ಯಾಕ್ ಇದಾಗಿರ್ಬೋದು, ಅಥವಾ ಅಕ್ಷರಧಾಮ ಆಪರೇಷನ್ ಇದಾಗಿರ್ಬೋದು, ತುಂಬ ವರ್ಸ್ಟ್ ಅನಿಸುವಂಥ ಒಂದು ಅನುಭವ ಆ್ಯಂಡ್ ದಿ ಬೆಸ್ಟ್ ಅಂತ ಅನಿಸುವಂಥ ಅನುಭವ. 90 ವರ್ಷ ಆರ್ಮಿಯಲ್ಲಿ ನಾವು ಕಳೆದಿದ್ದು ಎಲ್ಲ ಸುಖ ಸಂತೋಷ ಅಂತಲೇ ಹೇಳಬೇಕು. ಯಾಕಂದರೆ ನೋಡಿ, ಕಷ್ಟಪಟ್ಟರೆ ಸುಖ ಸಿಗೋದು. ಆರ್ಮಿ ಬಗ್ಗೆ ಹೇಳಬೇಕು ಅಂತ ಹೇಳ್ತೀನಿ, ಮನೇಲಿ ತಾಯಿ ತಂದೆ ಕೂಡ ಅಷ್ಟು ಚೆನ್ನಾಗಿ ಸಾಕಲ್ಲ, ಆರ್ಮಿ ತುಂಬ ಚೆನ್ನಾಗಿ ಸಾಕುತ್ತೆ. ಆರ್ಮಿಯಲ್ಲಿ ನಾವು ಹೋಗೋದು ಯಂಗ್ ಏಜಲ್ಲಿ, ಅಂದರೆ 18 ಇಯರ್ಸಲ್ಲಿ ನಾವು ಹೋಗ್ತೀವಿ ಆರ್ಮಿಲಿ. 18 ಇಯರ್ಸಲ್ಲಿ ನಮ್ಮ ತಾಯಿ ತಂದೆ ನೋಡ್ಕೊಂಡಿರ್ತಾರೆ. 18 ಇಯರ್ಸ್ ಮೇಲೆ ಮೇಯ್ನ್ ಮಕ್ಕಳು ಚೇಂಜ್ ಆಗೋದು, ಒಳ್ಳೆಯವರಾಗೋದು, ಕೆಟ್ಟವರಾಗೋದು 18+ ಮೇಲೆ. ಅಲ್ಲಿ ನಮ್ಮನ್ನ ಮಗು ಥರ ಸಾಕಿ ನಮ್ಮನ್ನ ಒಂದು ಲೆವೆಲಲ್ಲಿ ಬೆಳೆಸಿ ನಮ್ಗೆ ಎಷ್ಟು ಚೆನ್ನಾಗಿ ಕಲಿಸ್ತಾರೆ ಅಂದರೆ, ಈಗ ನೀವು ಅನುಭವದ ಜೊತೆ ಒಂದು ಸಣ್ಣ ಮಾತು ಹೇಳ್ತೀನಿ. ನಾವು ಆರ್ಮಿಲಿ ಒಂದು ರಜೆ ಅಂತ ಬಂದಾಗ, ಆರ್ಮಿ ಎಷ್ಟು ಚೆನ್ನಾಗಿದೆ ಅನ್ನೋ ಕೇಳೋದು. ರಜೆ ಅಂತ ಬಂದಾಗ ನನ್ನಲ್ಲಿ ಆಗ ಈ ಥರ ATMs ಏನು ಇರಲಿಲ್ಲ, ಕ್ಯಾಶ್ ಎಲ್ಲ ತೊಗೊಂಡು ಬರಬೇಕಿತ್ತು. ಅವಾಗ 10 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಈ ಥರ ನೋಟ್ಗಳು ಸಿಗ್ತಾಯಿದ್ವು. ಅದೆಲ್ಲ ನಾವು ಬಾಕ್ಸಲ್ಲಿ ಇಟ್ಕೊಂಡು ಬರ್ತಾಯಿದ್ವಿ. ಬಂದಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದ ತಕ್ಷಣ ಅಲ್ಲಿ ಯಾವನೋ ಒಬ್ಬ ಆರ್ಮಿನ ಕಂಡ್ರೆ ಸಾಕು, ಆರ್ಮಿನ ಡ್ರೆಸ್ಸಲ್ಲಿ ಏನಿರಲ್ಲ, ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾರೆ. ಬಟ್ ಅವ್ನು ಏರ್ ಕಟ್ಟಿಂಗ್ ಗೊತ್ತಾಗುತ್ತೆ. 2ನೇ ಪಾಕೆಟಲ್ಲಿ ಒಂದು ಚೈನ್ ಇರುತ್ತೆ. ಆ ಚೈನ್ ಇತ್ತು ಅಂದರೆ ಅದರಲ್ಲಿ ಅವ್ನು ಐಡೆಂಟಿ ಕಾರ್ಡ್ ಇಟ್ಟಿದ್ದಾನೆ ಅಂತ. ಅವನ್ನ ಅವತ್ತೇ ನಾನು ನೋಡ್ತಾ ಇರೋದು. ಆದರೆ ಅವನು ನೋಡಿದ ತಕ್ಷಣ ಜೈನ್ ಅಂತ, ಅವನು ಜೈನ್, ಯಾವ ಯೂನಿಟು ಮಾತಾಡ್ತೀವಿ. ಮಾತಾಡಿದ ತಕ್ಷಣ ನಾನು ಅಷ್ಟು ಐಟಮ್ ಅವ್ನ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಸರ್ ಹೋಗಿ ನಾನು ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆಗೆ ಫ್ಯಾಮಿಲಿಗೆಲ್ಲ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ, ನೋಡ್ಕೊಳ್ಳಿ ಅಂತ. ಅವನು ಅವತ್ತೇ ನಾನು ನೋಡಿದ್ದು. ಅವನು ಅಷ್ಟು ನೋಡ್ಕೊಳ್ತಾನೆ. ಸರ್ ನಾನು 3 hours 4 hours ಬಿಟ್ಟು ಬಂದಾಗ ಅವನು ಅಲ್ಲೇ ಇರ್ತಾನೆ. ಅಲ್ಲಿಂದ ಅವನು ನನಗೆ ಎಲ್ಲ ಬಿಟ್ಟು ಹೋಗ್ತಾನೆ. ಈ ನಂಬಿಕೆ ಇಡೀ ಪ್ರಪಂಚದಲ್ಲಿ ಬರೀ ಸೈನಿಕರಲ್ಲಿ ಮಾತ್ರ ಇರೋದು. ಅದಕ್ಕೆ ಸೈನಿಕರಲ್ಲಿ ಅಷ್ಟು ಚೆನ್ನಾಗಿ ಒಂದು ಕುಟುಂಬ, ಒಂದು ಫ್ಯಾಮಿಲಿ. ಇನ್ನೊಂದು ಮಾತು ಹೇಳಬೇಕು ಅಂದರೆ ನೋಡಿ, ಆರ್ಮಿಯವ್ರಿಗೆ ಕಲಿಸಿರೋದು ನಮಕ್ ಪ್ಲಟೂನ್ ಅಂದರೆ ಆ ಹೆಸರು ನಮಕ್. ಅಂದರೆ ನಾನು ಈಗ ಒಂದು ಪ್ಲಟೂನಲ್ಲಿದ್ದೆ, ನಾನೊಂದು ಘಾತಕ್ ಪ್ಲಟೂನ್ ಅಂದರೆ ನನ್ನ ಘಾತಕ್ ಪ್ಲಟೂನ್ಗೆ ಕೆಟ್ಟ ಹೆಸರು ಬರಬಾರ್ದು. ಪ್ಲಟೂನ್ ಆದರೆ ನೆಕ್ಸ್ಟ್ ಬರುತ್ತೆ ಕಂಪನಿ ಯೋಚನೆ ಮಾಡುತ್ತೆ. ಈ ಯಾವುದೇ ಪ್ಲಟೂನಿಂದ ಕಂಪನಿಗೆ ಕೆಟ್ಟ ಹೆಸರು ಬರಬಾರ್ದು. ಕಂಪನಿ ಯೋಚನೆ ಮಾಡುತ್ತೆ, ಬೆಟಾಲಿಯನ್ಗೆ ಕೆಟ್ಟ ಹೆಸರು ಬರಬಾರ್ದು. ಅದೇ ಥರ ಆರ್ಮಿ ದೊಡ್ಡದಾಗಿ ಹೋಗ್ತಾನೆ ಇರುತ್ತೆ. ಇದು ಆರ್ಮಿಯಲ್ಲಿ ಯಾರೂ ಕೆಟ್ಟ ಹೆಸರು ಬರಬಾರ್ದು. ಅಂದರೆ ಅಷ್ಟೊಂದು ಚೆನ್ನಾಗಿ ಒಬ್ಬೊಬ್ಬರು ಸಾಕ್ತಾರೆ. ನಾವು ಆರ್ಮಿ ಸೇರಿದಾಗ ನಿಮಗೆ ಒಂದು ಸಣ್ಣ ನಾನು ಹೇಳಿದ್ರೆ ತಾಯಿ ತಂದೆ ಥರ ಸಾಕ್ತಾರೆ ಅನ್ನೋದೊಂದು ಎಕ್ಸಾಂಪಲ್. ಒಬ್ಬ ಆರ್ಮಿಯವನು ಬಂದ, ಆ ಆರ್ಮಿ ಸೇರಿದ ಒಂದು 3 ದಿನ ಆದ ತಕ್ಷಣ ಅವನೊಂದು ರೆಕಾರ್ಡ್ ಇರುತ್ತೆ. ಅವ್ನು ಸ್ನಾನ ಮಾಡಿದ್ನ ಇಲ್ವೋ ಅಲ್ಲಿ ತನಕ ಕವರ್ ಮಾಡ್ತಾರೆ ಮೇಡಮ್. ಯಾಕಂದರೆ ಐಸ್ ಇರುತ್ತೆ, ಸ್ನಾನ ಮಾಡ್ದೇನೋ ಹೋಗು, ನೀರು ಬಿಸಿದೆ ಹೋಗಿ ಸ್ನಾನ ಮಾಡ್ಕೊಂಬ ಅಂತ. ಆ ರೆಕಾರ್ಡ್ ಕೂಡ ಮೇಂಟೈನ್ ಮಾಡ್ತಾರೆ ಆರ್ಮಿಲಿ. ಇಷ್ಟು ಚೆನ್ನಾಗಿ ಯಾರು ಸಾಕ್ತಾರೆ ಮೇಡಮ್ ಈ ಕಾಲದಲ್ಲಿ? ಈ ಕಾಲದಲ್ಲಿ ಒಂದು ಕಪ್ ಕಾಫಿ ಕೊಡೋದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ಇಲ್ಲ ಅವನು ಕಾಫಿ ಕೊಟ್ಟ ಅಂದರೆ ನಿಂದು ಏನೋ ಒಂದು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈ ಆರ್ಮಿಲಿ ಅಂಥದ್ದಿಲ್ಲ ಮೇಡಮ್. ತುಂಬ ಪ್ರಾಂಪ್ಟು, ತುಂಬ ಚೆನ್ನಾಗಿ. ಒಬ್ಬನಿಗೆ ಹುಷಾರಿಲ್ಲ ಅಂತ ಅಂದರೆ ಅವನಿಗೆ ಒಬ್ಬ ಹಾಲು ತಂದು ಅವ್ನು ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಿಂದ ಹಿಡಿದು ಡಿನ್ನರಿಂದ ಹಿಡಿದು ಇವೆಲ್ಲ ನೋಡ್ಕೊಳ್ತಾರೆ. ನಿಮಗಿದು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನನಗೆ ತುಂಬ ದುಃಖ ಆಗ್ತಿದೆ. ನನ್ನ ಬಾಡಿಯಲ್ಲೆಲ್ಲ ಸ್ಪ್ಲಿಂಟರ್ಸ್ ಇದೆ. ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ 2 ಹುಡುಗರು ನನಗೆ ಬಿಟ್ಟಿದ್ರು, ನನ್ನ ಹೆಲ್ಪರಾಗಿ. ನನಗೆ ಸ್ನಾನ ಅದು ದೂರದ ವಿಷಯ, ನನಗೆ ಟಾಯ್ಲೆಟ್ ಕೂಡ ಹೋಗೋಕ್ಕಾಗಲ್ಲ. ನನ್ನ ಪ್ಯಾಂಟ್ ಕೂಡ ಬಿಚ್ಚಿಸ್ಬೇಕಿತ್ತು. ಅಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡು ನನಗೆ ಊಟ ತಿನ್ನಿಸ್ತಿದ್ರಲ್ಲ, ನಾನು ಅಲ್ಲೇ ಹತ್ಬಿಡ್ತಿದ್ದೆ. ನಾನು ಅಳುವಾಗ ನನ್ನ ಜೊತೆ ಅವನು ಅಳ್ತಾಯಿದ್ದ. ಈ ಪ್ರೀತಿ ನಿಮಗೆ ನಮ್ಮ ಮನೇಲಿ ಸಿಗುತ್ತೆ ಗೊತ್ತಿಲ್ಲ, ಆದರೆ ಆರ್ಮಿಯಲ್ಲಿ ಸಿಗುತ್ತೆ. ಆರ್ಮಿ ರಿಯಲಿ ಗ್ರೇಟ್.
ನಾನು ಹೇಳ್ತೇನೆ ಒಂಥ ಕಷ್ಟ ಬಂದೇ ಬರುತ್ತೆ, ಕಷ್ಟ ಬಂದಮೇಲೆ ಸುಖ ಬರೋದು, ಇದು ಲೈಫು. ಬಟ್ ಆರ್ಮಿ ಲೈಫ್ ಮಾತ್ರ ಸೂಪರ್ ಮೇಡಮ್, ಮರೆಯೋಕ್ಕಂತೂ ಆಗಲ್ಲ. ನಾವು ಆರ್ಮಿಯಲ್ಲಿ ನಾನು ಆರ್ಮಿ ಅಂದರೆ ಎಮೋಷನ್ ಆಗಿ ಹೋಗ್ತೀನಿ, ಯಾಕಂದರೆ ಅದರಲ್ಲಿ ಅಷ್ಟೊಂದು ಕಲಿಸಿರ್ತಾರೆ ನಿಮಗೆ. ಒಂದು ಕುಟುಂಬ ಥರ ಹೆಸರು ದೇಶದ ಹೆಸರು ಹಾಳು ಮಾಡಬಾರ್ದು, ಅದು ದೂರದ ವಿಷಯ. ನಾನು ಹೇಳ್ತೀನಿ, ಸಣ್ಣ ಒಂದು ಸೆಕ್ಷನ್, ನಾನು ಪ್ಲಟೂನ್ ಹೆಸರು ಸೆಕ್ಷನಲ್ಲೂ ಕೂಡ ಒಂದು 10 ಜನರು ಇರ್ತಾರೆ, ಅದರಲ್ಲಿ 10 ಜನರು ನಾವು ಈ ಸೆಕ್ಷನ್ದ ಹೆಸರು ಹಾಳಾಗಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮೇಡಮ್. ನೀವು ಇಂಡಿಯನ್ ಫ್ಲ್ಯಾಗ್ ದೂರದ ವಿಷಯ, ಇಂಡಿಯನ್ ಫ್ಲ್ಯಾಗ್ ತುಂಬ ದೂರದ ವಿಷಯ, ಅಲ್ಲಿಂದನೇ ಬರ್ತೀನಿ ನನ್ನ ಹೆಸರು ಹಾಳಾಗಬಾರ್ದು. ಅಂದರೆ ಆರ್ಮಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅದು ಪ್ಲ್ಯಾನಿಂಗ್ ಮಾಡಿರ್ಬೋದು, ಅದು ಮೇಡಮ್ ಆರ್ಮಿ ಗ್ರೇಟ್. ಯಾವುದಾದ್ರೂ ಒಂದು ಅನುಭವವನ್ನು ಹಂಚ್ಕೊಳ್ತೀರಾ ಸರ್? ಒಂದು ಇನ್ಸಿಡೆಂಟ್, ನಮ್ಮ ಆರ್ಮಿ ನಡೆದಿರೋ ಇನ್ಸಿಡೆಂಟ್ ಹೇಳ್ತೀನಿ. 2 ಇನ್ಸಿಡೆಂಟು. ನಾನು ಇನ್ಸ್ಟ್ರಕ್ಟರ್ ಇರೋದಕ್ಕಾಗಿ ನಾನು ಈ ಬಾಂಬ್ಗಳು ಹಾಕೋದು ಹೇಗೆ ಅಂತ, ಬಾಂಬ್ ಅಂದರೆ ಗ್ರೆನೇಡ್, ಅದು ಹಾಕೋದು ಹೇಗೆ, ಅದರದ್ದು ಟ್ರೈನಿಂಗು, ವೆಪನ್ಸ್ದು ಇವೆಲ್ಲ ಟ್ರೈನಿಂಗ್ ಕೊಡ್ತಾಯಿರ್ತೀವಿ. ಒಂದು ಸಲ ನನಗೆ RT ರೆಜಿಮೆಂಟಿಂದ ಒಂದು ಕಾಲ್ ಬಂದಿತ್ತು, ಒಂದು ಒಳ್ಳೆ ಇನ್ಸ್ಟ್ರಕ್ಟರ್ನ ಕಳಿಸಿ. ಯಾಕಂದರೆ ನೀವು ಸಣ್ಣ ಮಕ್ಕಳು ಅಂದರೆ ಹೊಸ ಆರ್ಮಿಯವ್ರು ಕಳಿಸೋದು RT ಅವ್ರು ಕಳಿಸೋದು ಸೇಮ್. RT ರೆಜಿಮೆಂಟ್ ಅಂದರೆ ಅದು ದೊಡ್ಡ ವೆಪನ್ ಫೈರ್ ಮಾಡ್ತಾರೆ, ಅವ್ರಿಗೆ ಸಣ್ಣದು ಗೊತ್ತಿಲ್ಲ. ಅಂದರೆ ದೊಡ್ಡ ವೆಪನ್ ಮಾಡುವಾಗ ಬೈ ಚಾನ್ಸ್ ಎನಿಮೀಸ್ ಅಟ್ಯಾಕ್ ಮಾಡಿದ್ರೆ ಸಣ್ಣ ವೆಪನ್ ಯೂಸ್ ಮಾಡಬೇಕು, ಅವ್ರಿಗೆ ಸಣ್ಣ ವೆಪನ್ ಗೊತ್ತಿರಲ್ಲ. ಸೊ ಅವರಿಗೆ ಟ್ರೈನಿಂಗ್ ಕೊಡೋಕ್ಕೆ ಅಂತ ನಾನು ಕಳಿಸಿದ್ರು. ಆವಾಗ ಅವ್ರಿಗೆ ನಾನು ಈ ಗ್ರೆನೇಡು ಈಗ ತೆಗೆದು ಈಗ ಹಾಕೋಬೇಗೆ ಟ್ರೈನಿಂಗ್ ಕೊಡ್ತಾಯಿದ್ದೆ. ಎಲ್ಲ ಹೇಳಿದ್ಮೇಲೆ ಲಾಸ್ಟಲ್ಲಿ ಇದು ಟ್ರೈನಿಂಗ್ ಆಯಿತು, ಈಗ ಹಾಕ್ಬೇಕಲ್ಲ, ಒರಿಜಿನಲ್ ಲೈವ್ ಕರ್ಕೊಂಡು ಹೋದ್ವಿ. ಎಸೆಯುವಾಗ ನಾನು ಹಿಂಗೆ ಹಾಕ್ಬೇಕು ಅನ್ನೋದು ಒಬ್ಬ JC ಅವರು ಬೈ ಮಿಸ್ಟೇಕಾಗಿ ಹಿಂಗೆ ಹಾಕೋ ಜಾಗದಲ್ಲಿ ಹಿಂಗೆ ಹಾಕಿದ್ರು. ಮುಂದೆ ಒಂದು ವಾಲ್ ಇರುತ್ತೆ ಮೇಡಮ್, ಅದು ಇಲ್ಲಿ ಟಚ್ ಆಗಿ ಕೆಳಗೆ ಬಿತ್ತು. ಯಾವುದೇ ಒಂದು ಗ್ರೆನೇಡ್ ಟಚ್ ಆಗಲಿ ಏನಿಲ್ಲ, ಒಂದು ಸಲ ನೀವು ಅದು ಪಿನ್ ತೆಗೆದು ಹಿಂಗೆ ಬಿಟ್ರಿ ಅಂದರೆ 4 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದು ಏನು ನನ್ನ ಮೈಂಡ್ ಓಡ್ತಾ ಏನೋ ಗೊತ್ತಿಲ್ಲ, ಅದು ಬಿದ್ದ ತಕ್ಷಣ ತೆಗೆದು ನಾವು ಹೊರಗೆ ಹಾಕ್ಬಿಟ್ಟೆ. ಹೊರಗೆ ಹಾಕಿದ ತಕ್ಷಣ ಅದು ಹೊರಗೆ ಅಲ್ಲಿ ಬ್ಲಾಸ್ಟ್ ಆಯಿತು. ಯಾರಿಗೂ ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿದ್ದವರು CO ಎಲ್ಲ ಬಂದು ನಾನು ಹಂಗೆ ತಪ್ಕೊಂಡ್ಬಿಟ್ರು. ಆ ಇನ್ಸಿಡೆಂಟು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂದರೆ ಅವತ್ತು ತುಂಬ ಜನರದ್ದು ಪ್ರಾಣ ಉಳಿಸಿದೆ ನಾನು. ಅದು ಇವತ್ತು ಯೋಚನೆ ಮಾಡಿದ್ರೆ ನಾನು ಆ ಧೈರ್ಯ ಹಿಂಗೆ ಬಂತು. ಮೇಡಮ್ ಒಂದು ಮಾತು ಹೇಳ್ತೀನಿ, 4 ಸೆಕೆಂಡಲ್ಲಿ ನೀವು ಹಿಂಗೆ ಎಸ್ದಾಗ 1 ಸೆಕೆಂಡ್ ಅಲ್ಲಿ ತಗೊಳ್ತೀವಿ, 2ನೇ ಸೆಕೆಂಡ್ ಕೆಳಗೆ ಬಿತ್ತು, ಅದರೊಳಗೆ ನೀನು 3ನೇ ಸೆಕೆಂಡ್ ತೆಗಿಬೇಕು, 4ನೇ ಸೆಕೆಂಡ್ ಹಾಕಬೇಕು. ಆ 4 ಸೆಕೆಂಡಲ್ಲಿ ನೀವು ಏನು ಆ್ಯಕ್ಷನ್ ಮಾಡ್ತೀರಾ, ಅದು ಲೈಫ್, ಅದೊಂದು ಪವರ್, ಅದು ಎಲ್ಲರಿಗೂ ಬರೋಲ್ಲ. ಆ ಟೈಮಲ್ಲಿ ನನಗೆ ಬಂತು, ಅದು ದೇವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು. ತುಂಬ ಜನ ಉಳಿಸ್ದೆ. ಆದರೆ ಬರೆದಿರ್ತಾರಂತೆ, ಒಂದು ಇದರಲ್ಲಿ ಬರೆದಿರ್ತಾರೆ ಏನಂದರೆ, ಹಾವು ಹಿಡಿಯೋನಿಗೆ ಹಾವಿಂದನೇ ಸಾವು ಅಂತ. ಹಾಗೆ ನಮಗೆ ನಾವು ಟ್ರೈನಿಂಗ್ ಇನ್ಸ್ಟ್ರಕ್ಟ್ರು ನಮಗೆ ಅದೇ ಗ್ರೆನೇಡಿಂದನೇ ಪ್ರಾಬ್ಲಮ್ ಆಯಿತು. ಇದು ಲಾಸ್ಟ್ ನಾನು ಆಗಾಗಲೇ ನಾನು VRS ಬರೆದ್ಬಿಟ್ಟಿದೆ, ನಾನು ಆರ್ಮಿ ಬಿಟ್ಟು ಬರ್ತೀನಿ ಅಂತ. ಇನ್ನು ಆರ್ಮಿ ಬಿಟ್ಟು ಬರೋದಕ್ಕೆ ಒಂದು 6 ಮಂತ್ ಇದೆ ಅನ್ನುವಾಗ ಈ ಥರ ಒಂದು ಟ್ರೈನಿಂಗಿಗೆ ಹೋಗ್ಬೇಕು. ಎಲ್ಲ ಹೊಸ ಹುಡುಗರು ಪ್ಲಸ್ ಡ್ರೈವರ್ಸ್, ಆರ್ಮಿ ಡ್ರೈವರ್ಸ್ ಇರ್ತಾರೆ, ಅವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ಇವೆಲ್ಲ ಹಾಕಬೇಕು. ಆದರೆ ಆರ್ಮಿ ಡ್ರೈವರ್ಸ್ ತುಂಬ ಜಾಗದಲ್ಲಿ ಸಿಗೋಲ್ಲ. ಸೊ ನಾನೇ ಇನ್ಸ್ಟ್ರಕ್ಟರ್ ಹೋಗಿದ್ದೆಲ್ಲ, ನನಗೆ ಗೊತ್ತು ಇವರೆಲ್ಲ ಫೈರ್ ಮಾಡಲ್ಲ, ಅವ್ರನ್ನೆಲ್ಲ ಹೇಳ್ಕೊಂಡು ನನಗೆ ಗೊತ್ತು ನೀನು ಮಾಡಿಲ್ಲ, ಬಾ ನೀನು ಬಾ ಎಲ್ಲನೂ ಕರೆದು ಟ್ರೈನಿಂಗ್ ಕೊಡ್ತಾಯಿದ್ವಿ. ಆವಾಗ 1 2 3 ಎಲ್ಲರ ಹತ್ರ ಇರುತ್ತೆ, ಒಬ್ಬ ಹಾಕಿದ್ಮೇಲೆ ಇನ್ನೊಬ್ಬ ಹಾಕಬೇಕು, ಈ ಥರ. 3ನೇ ಇದರಲ್ಲಿ ಕೃಷ್ಣ ಅಂತ ಇದ್ದ. ಅದು ಏನಾಯಿತು ಗೊತ್ತಾಗಿಲ್ಲ ಮೇಡಮ್, ತೆಗೆದ ಬ್ಲಾಸ್ಟ್ ಆಯಿತು. ಇವನನ್ನು ಇಲ್ಲಿ ಹಾಕ್ಬಿಟ್ಟ ಅಂತ ಯೋಚನೆ ಮಾಡಿದೆ. ಅದು ಸಿಚುವೇಶನ್ ಹೇಗಿತ್ತು ಅಂದರೆ ಫುಲ್ ಬ್ಲ್ಯಾಂಕ್, ಏನಿಲ್ಲ, ಫುಲ್ಲು ಕತ್ಲು. ಏನು ಇನ್ನು ಇಲ್ಲೇ ಹಾಕ್ಬಿಟ್ನಾ ಅಂತ ನನ್ನ ಮೈಂಡ್ ಓಡ್ತಾಯಿದೆ. ಫುಲ್ಲು ಕತ್ಲು, ಧೂಳು ಇದೆಲ್ಲ ಕಟ್ತಿದೆ. ಒಂದು ಸೌಂಡ್ ಮಾತ್ರ ಬರ್ತಿದೆ, ಅಮ್ಮ ಅಂತ ಒಂದು ಸೌಂಡು. ಯಾರು ನೋಡಿ ಕೆಳಗೆ, ಅವನು ಇಲ್ಲಿಂದ ಇಷ್ಟು ಹೋಗ್ಬಿಟ್ಟಿದೆ, ಕೈ ನರಗಳೆಲ್ಲ ಹೊರಗೆ ಬಂದುಬಿಟ್ಟಿದೆ. ಈ ವೈಟ್ ಕಲರಾಗಿ ನರ, ಬಾಕಿ ಬ್ಲಡ್ಡು. ನೋಡ್ತೀನಿ ಮುಖ ಇಲ್ಲಿಂದ ಇಷ್ಟಿಲ್ಲ. ಈ ಕಣ್ಣದ ಒಂದು ನರದಿಂದ ಅರ್ಧ ಕಣ್ಣು ಆಡ್ತಾಯಿದೆ. ನನಗೆ ಇವ್ನು ಬಿದ್ದಲ್ಲ ಅಂತ ಅವನ ಹಿಂಗೆ ತೆಗಿಯೋಕೆ ಹೋಗ್ತೀನಿ, ನೋಡಿ ನಾನು ಇಲ್ಲಿ ಸೊಂಟದ ಮೂಮೆಂಟ್ ನಂದಿಲ್ಲ, ಈ ಕೈ ಹಿಂಗಾಗೋಗಿದೆ. ನಾನು ಅವ್ನಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಪಕ್ಕದಲ್ಲಿ ನನ್ನ ಹತ್ರ ಇನ್ನೊಬ್ಬ ಪಂಗ್ಯರಾಜ್, ಅವಲ್ದಾರ್ ಪಂಗ್ಯರಾಜ್ ಅಂತಿದ್ದ. ಯೋಗಿ ಸರ್ ಹೆಲ್ಪ್ ಮಾಡಿ ಸರ್ ಅಂತ ಅವ್ನ ಕೈ ಇಲ್ಲಿ ಇಟ್ಕೊಂಡಿದ್ದ. ಕೈ ತೆಗೆದ್ರೆ ಈ ಕೋಳಿನ ಕಟ್ ಮಾಡಿದ್ರೆ ಈಗ ಬ್ಲಡ್ ಬರುತ್ತೋ ಆ ಥರ ಬ್ಲಡ್ ಹೊರಗೆ ಬರ್ತಾಯಿದೆ. ಈ ಕಡೆ ನನಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಅವನಿಗೂ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಫುಲ್ಲು ಸೌಂಡ್ ಬರ್ತಾಯಿದೆ. ನನಗೆಲ್ಲ ಕೇಳ್ತಾಯಿದೆ. ಎಲ್ಲರೂ ಓಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಹತ್ರ, ಅಷ್ಟು ಮಾತ್ರ ಗೊತ್ತು ನನಗೆ. ನಮ್ಮ ಹಿಂದಿ ಆಫೀಸರ್ ಒಬ್ಬರು ಇದ್ದರು, ಅವರು ಬಾಯಲ್ಲಿ ಮುರುಘ ಅಂದರೆ ದೇವ್ರು ನೆನೆಸ್ಕೊಂಡು ಅವರು ಶಾಕ್ ಆಗಿದ್ದಾರೆ, ಏನು ಮಾಡಬೇಕಂತ. ನಮ್ಮನ್ನೆಲ್ಲನ ಕರ್ಕೊಂಡು ಜೀಪ್, ಆಂಬುಲೆನ್ಸ್ ವೆಹಿಕಲ್ ಇರಲಿಲ್ಲ, ಜೀಪಲ್ಲಿ ಕರ್ಕೊಂಡು ಹೋದಾಗ ಗಾಡೀಲಿ ನಾನು ನೋಡ್ತಾ ಇದ್ದೇನೆ, ಫುಲ್ಲು ಬ್ಲಡ್ ಇರೋದೇ ಎಲ್ಲ ಮಲಗಿರೋದು ನಾವು, ಫುಲ್ ಬ್ಲಡ್ಡಲ್ಲಿ ಮಲಗಿಬಿಟ್ಟಿದೆ. ಅವಾಗ ಅವ್ನು ಹೇಳ್ತಾಯಿದ್ದ,
ಸರ್ ಏನಾಗಿದೆ ಸರ್ ಏನಾಗಿಲ್ಲ ಕೊಡೋ ಸಾಕಾಗಿದೆ ಏನಿಲ್ಲ ಏನು ವರಿ ಮಾಡಬೇಡ. ಇಲ್ಲ ಸರ್ ನನಗೇನೋ ಒಂಥರ ಆಗ್ತಿದೆ, ಕೈ ಆಗಿದೆ ಬಿಟ್ಬಿಡು, ಕೈ ಸ್ವಲ್ಪ ಅದೇನು ಅಷ್ಟೇ ಇನ್ನು. ಇಲ್ಲ ಸರ್ ಕಣ್ಣೇ ಏನೋ ಚೆನ್ನಾಗಿದೆ, ನನ್ನ ಮಾತಾಡ್ತಿದ್ದಾನೆ ಅಂತ ಅವನು. ಅಂದರೆ ಅವನು ಆ ಟೈಮಲ್ಲಿ ನಾವು ಧೈರ್ಯ ಕೊಡಬೇಕಿತ್ತು. ಅವನ ಹೆಲಿಕಾಪ್ಟ್ರಲ್ಲಿ ಹಂಗೆ ತೊಗೊಂಡು ಹೋಗ್ಬಿಟ್ರು. ಇದೆಲ್ಲ ಆದಾಗ ನಾನು ಆ ಟೈಮಲ್ಲಿ ಒಂದು ಫೋನ್ ಆವಾಗ ಹೊಸದಾಗ ಇಂಟ್ರೊಡ್ಯೂಸ್ ಆಗಿರೋದು ಫೋನುಗಳು, ಇಷ್ಟು ಉದ್ದ ಇತ್ತು ಫೋನುಗಳು. ನನ್ನ ಹತ್ರ ಆವಾಗ ಯಾವುದೋ ಒಂದು ಫೋನ್ ನೆನಪು ಬರ್ತಿಲ್ಲ, ನೋಕಿಯಾನೋ ಯಾವುದೋ ಇತ್ತು. ಸರ್ ಫೋನ್ ಕೊಡಿ ಸರ್, ನನ್ನ ಫೋನ್ ಆವಾಗ ಇದು ಇಂಥ ಇದರಲ್ಲಿ ಫೋನ್ ಇಟ್ಕೊಳ್ಳೋದು, ಎಲ್ಲ ಒಂದು ಸೈಡಲ್ಲಿ ಇಟ್ಬಿಡ್ತೀವಿ. ಫೋನ್ ಕೊಡಿ ಸರ್ ಆಫೀಸರ್. ಯಾಕೆ 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 ಯೋಗೇಶನ್ ಫೋನ್ ಕೊಡಿ ಸರ್. ಯಾಕೆ ಸರ್ ಇದು ಮಾತಾಡಿದ್ರೆ ನಂಗೆ ನೆಮ್ಮದಿ ಇಲ್ಲ. ಅವಾಗ ನನ್ನ ವೈಫಿಗೆ ಫೋನ್ ಮಾಡಿ ಹೇಳಿದೆ, ನಾನು ಈ ಥರ ಒಂದು ಟ್ರೈನಿಂಗ್ ಹೋಗ್ತಾಯಿದ್ದೇನೆ, ಆ ಟ್ರೈನಿಂಗಲ್ಲಿ ಲೊಕೇಶನಲ್ಲಿ ಬಂದು ಟವರ್ ಸಿಗೋಲ್ಲ, 1-2 ತಿಂಗಳು ಆಗ್ಬೋದೇನೋ, ಅಲ್ಲಿ ತನಕ ನಾನು ಮಾತಾಡಿದ್ರೆ ನೀವು ವರಿ ಮಾಡಬೇಡ, ಟವರ್ ಇಲ್ಲ ಅಂತೇಳಿ ಫೋನ್ ಕಟ್ ಮಾಡೋದು. ಅಷ್ಟೇ ನನಗೆ ಗೊತ್ತಲ್ಲಿ ನಾನು ಅನ್ಕಾನ್ಷಿಯಸ್ ಆಗಿದ್ದೀನಿ. ಅಲ್ಲಿ ನಮ್ಮನ್ನ ಲಿಫ್ಟ್ ಮಾಡಿದ್ರು. ಲಾಸ್ಟಲ್ಲಿ ಎಚ್ಚರ ಆದಾಗ ಫಸ್ಟ್ ನನ್ನ ಟ್ರೂಪ್ಸ್ ಹೇಗಿದೆ ಅಂತ ಅಲ್ಲಿ ಗೊತ್ತಾಯಿತು. ನಮ್ಮನ್ನೆಲ್ಲ ಕರ್ಕೊಂಡು ಹೋದವನು ಸೂರ್ಯವಂಶಿ ಅಂತ, ಇಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ಹೇಳಿದೆ. ಸೂರ್ಯವಂಶಿ ನಮ್ಮನ್ನೆಲ್ಲ ಶಿಫ್ಟ್ ಮಾಡಿದ್ರು. ಒಳ್ಳೆ ಹೈಟು ವೆಯ್ಟು ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ನನ್ನಾಗೆ ಹೈಟು ಎಲ್ಲ ನೋಡೋಕೆ ಒಳ್ಳೆ ಸ್ಮಾರ್ಟ್ ಅವನು. ಅವನೇ ಹೆಲ್ಪ್ ಮಾಡಿದ ನಮಗೆಲ್ಲ. ಆದರೆ ಸೂರ್ಯವಂಶಿ ಎಲ್ಲರಿಗೆ ಹೆಲ್ಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ನು ಟೆನ್ಷನಾಗಿ ಹೋಗಿದೆ. ಅವನ ಜೊತೆ ಡ್ರೈವರ್ ಇದೆ, ಅವ್ನು ಟೆನ್ಷನ್. ಇಬ್ಬರು ಒಂದು 5 ಮಿನಿಟ್ ನಾನು ನೀರು ಕುಡಿಸಿಂದ, ನೀರು ಕುಡಿಯೋಕೆ ಅವ್ನು ಫುಲ್ಲು ಬಾಡಿಯಲ್ಲಿ ಬ್ಲಡ್, ಏನೋ ಬ್ಲಡ್, ಅವ್ರನ್ನೆಲ್ಲ ಲಿಫ್ಟ್ ಮಾಡ್ದಲ್ಲ ಅದಿರ್ಬೋದು. ಆದರೂ ಡ್ರೈವರ್ ಡೌಟ್ ಇಲ್ಲ, ಇಲ್ಲೆಲ್ಲೋ ಇದು ಮಾಡ್ತಿದ್ರೆ ವಾಪಸ್ ಮತ್ತೆ ಹಾಸ್ಪಿಟ್ಲು. ಅಲ್ಲಿ ನೋಡಿದ್ರೆ ಅವನು ಒಳಗಿರೋದೆಲ್ಲ ಪೀಸ್ ಆಗೋಗಿದೆ. ಒಂದು ಸ್ಪ್ಲಿಂಟ್ರ್ ಒಳಗೆ ಅವ್ನಿಗದು ಗೊತ್ತೇ ಆಗಿಲ್ಲ. ಅವ್ನು ನಮ್ಗೆ ಹೆಲ್ಪ್ ಮಾಡೋದ್ರಲ್ಲೇ ಇದ್ದ. ಹೈಯೆಸ್ಟ್ ಇಂಜುರಿ ಕಣ್ಣು ಕೈ ಓದೋನಲ್ಲ ಇವನು. ಇವಂದು ಹೊಟ್ಟೆ ಒಳಗಿರೋದೆಲ್ಲ ಪಾರ್ಟು ಹೊರಗೆ ಪೀಸ್ ಆಗೋಗ್ಬಿಟ್ಟಿದೆ. ಅವ್ನು ಕಮ್ಮಿ ಅಂದರೆ 1 ಇಯರ್ ತನಕ ಅವನಿಗೆ ಟ್ರೀಟ್ಮೆಂಟ್ ಆಯಿತು ಮೇಡಮ್. 1 ಇಯರ್ ತನಕ ಫುಲ್ ಟ್ರೀಟ್ಮೆಂಟ್ ಆಯಿತು. 1 ಇಯರ್ ಆದಮೇಲೆ ಅವನು ಯಾವ ಸ್ಟೇಜಲ್ಲಿದ್ದ ಅಂದರೆ ಅವನು ಯಾರ ಹತ್ರ ಮಾತಾಡೋಕೆ ರೆಡಿ ಇಲ್ಲ. ನಾನು ಡೈಲಿ ಹೋಗೋದು, ಕುಂಟ್ಕೊಂಡಿಗೆ ಹೇಳ್ಕೊಂಡು ಹೋಗೋದು, ಮಾತಾಡ್ದೆ ಮನೇಲಿ. ವೈಫ್ ಹತ್ರ ಮಾತಾಡಲ್ಲ, ಯಾರ ಅವ್ರ ಅಕ್ಕ ಹತ್ರ ಮಾತ್ರ. ಅವ್ರ ಅಕ್ಕನ ಹತ್ರ ನಾನು ಮಾತಾಡಿ ಮತ್ತೆ ಒಂದು ಧೈರ್ಯ ಕೊಟ್ಟು ಅವನ ಜೊತೆ ನಾನು 3 ಮಂತ್ಸ್ ಅವ್ನಿಗೆ ಡೈಲಿ ಮೋಟಿವೇಟ್ ಮಾಡಿ ಅಲ್ಲಿಂದ ನಾನು ವಾಪಸ್ ನಾನು ಬದುಕ್ತೀನಿ ಅನ್ನೋ ಒಂದು ನಂಬಿಕೆ ಬಂತು. ಆ ಥರ ಈ ಇನ್ಸಿಡೆಂಟು ಕೂಡ ಮರೆಯೋಕ್ಕಲ್ಲ. ಈ 2 ಇನ್ಸಿಡೆಂಟು ತುಂಬ ಬೇಜಾರಾಗುತ್ತೆ, ತುಂಬ ಖುಷಿನೂ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ರು ನಮ್ಮ ಆರ್ಮಿಯವರು. ಆ ಊಟ ಎಲ್ಲ ಮಾಡಿಸೋದು ನೆನೆಸಿದ್ರೆ ರಿಯಲಿ ಎಮೋಷನ್ ಆಗ್ತೀವಿ ಮೇಡಮ್. ನಾನಂತ ಅದ್ಬಿಟ್ಟೆ ಊಟ ಮಾಡಿಸಿ ಸರಿ ನಾನು ಅಳೋದು ಲಾಜಿಕ್, ಓಕೆ. ಅವನು ಯಾಕತ್ತ ಅಂತ ನನಗೆ, ನೀನು ಯಾಕಪ್ಪ ಅಳ್ತಿದ್ಯಾ ಅಂತ. ಸರ್ ನಿಮ್ಮಂಥ ಇನ್ಸ್ಟ್ರಕ್ಟ್ರು ಸರ್, ನೀವು ನಮಗೆಲ್ಲ ಕಲಿಸಿರೋರು ಅಂತ. ಅವ್ನಿಗೆ ಅದೊಂಥರ ಎಮೋಷನ್. ಈ ಎಮೋಷನ್ಸ್ ಇಂಥವೆಲ್ಲ ಬಂದು ಆರ್ಮಿಲಿ ಸಿಗುತ್ತೆ ಸರ್. ಎಮೋಷನ್ಸ್ ಇರ್ಬೋದು, ಕೋಪ ಇರ್ಬೋದು. ಈ ಪಹಲ್ಗಾಮ್ ಅಟ್ಯಾಕ್ ಎಲ್ಲ ಆಯ್ತಲ್ವಾ, ಇಲ್ಲಿ ಪ್ರೆಸೆಂಟ್ ಅಲ್ಲಿರೋ ಆರ್ಮಿಯವರು ನೀವು ನಾರ್ಮಲ್ ಯೋಚನೆ, ಅಲ್ಲಿ ಯಾರು ತಲುಪಿರ್ತಾರೋ ಅವ್ರಿಗೆ ಇಡೀ ವಿಲೇಜನ್ನೇ ಸುಟ್ಟಾಕ್ಬಿಡ್ಬೇಕು, ಅಷ್ಟು ಕೋಪ ಇರುತ್ತೆ. ಬಟ್ ಆರ್ಮಿಯವರು ಆ ಒಂದು ಆರ್ಡ್ರಿಗಾಗಿ ವೆಯ್ಟ್ ಮಾಡ್ತಾರೆ. ಈಗೇನು ಸುಮ್ಮನೆ ಇದ್ದಾರಾ, ಅದ್ರದ್ದು ರಿವೆಂಜೇ ತೆಗಿತಾ ಇರೋದು. ಇಷ್ಟು ದೊಡ್ಡ ಅಟ್ಯಾಕ್ ಮಾಡ್ತಿದ್ದಾರಲ್ಲ, ಇದೆಲ್ಲ ರಿವೆಂಜೇ. ಯಾರನ್ನೇ ಸರ್ ಈಗ ನೋಡಿ, ಒಂದು ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಇಂಪಾರ್ಟೆಂಟ್ ಅಲ್ಲ. ಆ ಜಾಗದಲ್ಲಿ, ಆ ಫ್ಯಾಮಿಲಿ ಜಾಗದಲ್ಲಿ ನೀವು ಯೋಚನೆ ಮಾಡಿ, ನೀವು ಹೋಗಿದ್ರೆ ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗಿದ್ರೆ, ನಿಮ್ಮ ಹೆಂಡ್ತಿನ ಸೈಡಲ್ಲಿ ಮಾಡಿ, ನಿಮ್ಮ ಹೆಂಡ್ತಿನ ಮುಂದೆ ನಿಮ್ಮ ಪ್ಯಾಂಟ್ ಬಿಚ್ಚಿ ಶೂಟ್ ಮಾಡಿಸಿದ್ರು ಅಂದರೆ ಆ ಸ್ಟೇಜ್ ಯೋಚನೆ ಮಾಡಿ. ನಿಮಗೆ ಅಲ್ಲೊಂದು ಮಗು ಇದೆ, ಒಂದು ಕರೆಕ್ಟಾ? ಯಾವುದೋ ಊರಲ್ಲಿ ಬಂದು ಆ ತಾಯಿ, ನಾನಂತೂ ಸತ್ತೋದೆ ಆ ಪ್ಲೇಸ್ ಯೋಚನೆ ಮಾಡಿ. ಅವರಿಬ್ಬರು ಸ್ಟೇಜ್ ಯಾವುದೋ ವಿಲೇಜಲ್ಲಿ, ಅವರು ಏನು ಎಮೋಷನ್, ಅವ್ರದ್ದು ಏನು ಪ್ರಾಬ್ಲಮ್. ಇಂಥ ನೋಡಿದ್ರಂಥ ಟೆರರಿಸ್ಟ್ ಇಂಥವ್ರ ಬಗ್ಗೆ ಶಾಂತಿ ಮಾತಾಡೋದನ್ನ ಫಸ್ಟ್ ಹೊಡಿಬೇಕು ಅನಿಸುತ್ತೆ. ಇಂಥವ್ರನ್ನೆಲ್ಲ ಮುಂದೆ ಶೂಟ್ ಆ್ಯಂಡ್ ಕಿಲ್ ಅಷ್ಟೇ, ಇನ್ನೇನು ಯೋಚನೆ ಮಾಡಬಾರ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.